ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಯ ಮಿತ್ರರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಎದುರಾಗಲಿದೆ ಮಹಾನ್ ಪವಾಡ. ಹಣಕ್ಕಿಂತ ಬೆಲೆ ಬಾಳುವ ವಸ್ತು ಇದಾಗಿರುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕುಂಭ ರಾಶಿಯವರಿಗೆ ಗಮನಿಸಿ, ಇನ್ನೊಂದು 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಅದ್ಭುತ ವಿಷಯ ಅನ್ನೋದು ಘಟಿಸಲಿದೆ. ಇದನ್ನು ನೀವು ಈಗಲೇ ತಿಳಿದುಕೊಳ್ಳದಿದ್ದರೆ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸುವ ಅಥವಾ ಬಂದ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಗ್ರಹಗತಿಗಳು ಬದಲಾಗ್ತಿರುವ ಈ ವೇಳೆಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವು ಅನ್ನೋದು ಸಿಗಲಿದೆ. ನಾವು ಯಾವಾಗಲೂ ಹಣದ ಹಿಂದೆ ಓಡ್ತಾ ಇರ್ತೇವೆ, ಆದರೆ ಆ ಹಣಕ್ಕಿಂತ ಶಕ್ತಿಯುತವಾದ ಒಂದು ವಿಷಯ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ರಾಶಿಚಕ್ರದ 11ನೇ ರಾಶಿಯಾದ ಕುಂಭಕ್ಕೆ ಅಧಿಪತಿ ನ್ಯಾಯದೇವನಾದ ಶನಿ ಮಹಾತ್ಮ. ನೀವು ಅಪ್ರತಿಮ ಬುದ್ಧಿವಂತರು, ಸ್ವತಂತ್ರ ಆಲೋಚನೆಯುಳ್ಳವರು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು 7ನೇ ಶನಿಯ ಪ್ರಭಾವದಿಂದಾಗಿ ಅತೀವ ಕಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಅನ್ನೋದು ಸಿಕ್ಕಿಲ್ಲ. ಆರ್ಥಿಕವಾಗಿ ಹೈರಾಣಾಗಿ, ಮಾನಸಿಕವಾಗಿ ಒಂಟಿತನವನ್ನು ಅನುಭವಿಸಿ ರಾತ್ರಿಗಳನ್ನು ಕಣ್ಣೀರಲ್ಲಿ ಕಳೆದಿದ್ದೀರಿ. ನನ್ನ ಒಳ್ಳೆತನನೇ ನನಗೆ ಶಾಪ ಆಯಿತಾ ಅಂತ ನೀವು ಕೊರಗಿದ್ದೀರಿ. ಆದರೆ ಈಗ ಆ ಶನಿ ಅದ್ರ ಪ್ರಭಾವ ಏನಿತ್ತು ಅದು ಕಠಿಣ ಕಾಲ ಮುಗಿದು ನಿಮ್ಮ ಜೀವನದಲ್ಲಿ ಹೊಸ ಸುವರ್ಣಯುಗ ಅನ್ನೋದು ಆರಂಭ ಆಗ್ತಾ ಇದೆ. ಈ 48 ಗಂಟೆಗಳ ರಹಸ್ಯ, ಹಣಕ್ಕಿಂತ ಅಮೂಲ್ಯವಾದದ್ದು ಏನು? ಈ 48 ಗಂಟೆಗಳಲ್ಲಿ ನಿಮಗೆ ಸಿಗಲಿರುವುದು ಕೇವಲ ದುಡ್ಡಲ್ಲ, ಬದಲಾಗಿ ಮನ್ನಣೆ, ಕಳೆದು ಹೋದ ಆತ್ಮವಿಶ್ವಾಸ ಮತ್ತು ಅನಿರೀಕ್ಷಿತ ಯಶಸ್ಸು. ರೆಕಗ್ನೈಸನ್, ಲಾಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್. ಶ್ರಮಕ್ಕೆ ಬೆಲೆ. ನೀವು ಎಷ್ಟೋ ದಿನಗಳಿಂದ ಗುಪ್ತವಾಗಿ ಪಟ್ಟ ಒಂದು ಶ್ರಮಕ್ಕೆ ಈಗ ಸಾರ್ವಜನಿಕವಾಗಿ ಮನ್ನಣೆ ಅನ್ನೋದು ಸಿಗುತ್ತೆ. ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಇದು ಕೋಟಿ ರೂಪಾಯಿಗಿಂತಲೂ ಮೀಳು. ಇನ್ನು ಶತ್ರು ಸಂಹಾರ. ನಿಮ್ಮ ಬೆನ್ನ ಹಿಂದೆ ಮಾತನಾಡಿದ್ದವರು, ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡೆದಿದ್ದವರು ಈಗ ನಿಮ್ಮ ಎದುರೇ ತಲೆ ತಗ್ಗಿಸಿ ನಿಲ್ಲುವ ಸಂದರ್ಭ ಬರಲಿದೆ. ನಿಮ್ಮ ಗೌರವ ಮರಳಿ ಲಭಿಸಲಿದೆ. ಬೃಹತ್ ಅವಕಾಶ ಒಂದು ಬರುತ್ತೆ. ನೀವು ನಿರೀಕ್ಷಿಸಿದ ಕಡೆಯಿಂದ ಒಂದು ವಿದೇಶ ಪ್ರಯಾಣದ ಅಥವಾ ಹೊಸ ಉದ್ಯೋಗದ ದೊಡ್ಡ ಅವಕಾಶ ಬಾಗಿಲು ತಟ್ಟಲಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯ ಅಂದರೆ ಎಲ್ಲವನ್ನು ಮನಸ್ಸಿನಲ್ಲೇ ಇಟ್ಕೊಳ್ಳೋದು ಮತ್ತು ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಈ 48 ಗಂಟೆಗಳಲ್ಲಿ ನೀವು ಯಾವುದೇ ನಕಾರಾತ್ಮಕ ಯೋಚನೆ ಮಾಡಬೇಡಿ. ಹಳೆಯ ಕಹಿ ಘಟನೆಗಳನ್ನು ನೆನಪಿಸಿಕೊಂಡು ಈ ಸುಸಮಯವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ಏನೋ ಅಂದರು ಅಂತ ಕೋಪಗೊಂಡು ಬಂದ ಅವಕಾಶವನ್ನು ಕೈ ಚೆಲ್ಲಬೇಡಿ. ತಾಳ್ಮೆಯಿಂದ ಇರಿ. ಜಗತ್ತು ನಿಮ್ಮ ಪರವಾಗಿದೆ ಎಂಬ ನಂಬಿಕೆ ಇಡಿ. ನಿಮ್ಮ ರಾಶಿಯ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಈ 48 ಗಂಟೆಗಳ ಕಾಲ ಪೂರ್ಣ ಲಾಭ ಪಡೆಯೋದಕ್ಕೆ ಈ ಕೆಲಸವನ್ನು ಮಾಡಿ. ಶನಿದೇವರ ಪ್ರಾರ್ಥನೆ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಕಪ್ಪು ಬಣ್ಣದ ದಾನ. ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. ಸೇವಕರಿಗೆ ಗೌರವ. ನಿಮ್ಮ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೀನದಲಿತರಿಗೆ ಗೌರವ ನೀಡಿ ಅವರಿಗೆ ಸಹಾಯ ಮಾಡಿ. ಇದು ಶನಿದೇವನಿಗೆ ಅತಿ ಪ್ರಿಯವಾದ ಕೆಲಸ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಕುಂಭರಾಶಿಯವರೇ, ನಿಮ್ಮ ಕಠಿಣ ದಿನಗಳು ಈಗ ಇತಿಹಾಸ ಆಗ್ತಾ ಇವೆ. ನಿಮ್ಮ ಕಣ್ಣೀರು ಆನಂದ ಭಾಷಣವಾಗಿ ಬದಲಾಗುವ ಸಮಯ ಬಂದಿದೆ. ಈ 48 ಗಂಟೆಗಳ ಸಮಯವನ್ನು ದೈವ ಪ್ರಾರ್ಥನೆಯಲ್ಲಿ ಮತ್ತು ಸಕಾರಾತ್ಮಕವಾಗಿ ಕಳೆಯಿರಿ. ನಿಮ್ಮ ಜೀವನದ ಹೊಸ ಅದ್ಭುತ ಅಧ್ಯಾಯ ಈಗ ಆರಂಭವಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.